ಹೇಳ್ತಾವನೆ, ತುಂಬ ಹೇಳ್ತಾವನೆ, ಸಿಕ್ಕಾಪಟ್ಟೆ ಹೇಳ್ತಾನೆ. ಇವತ್ತು ಏನಾಯ್ತು? ಸಡನ್ ಬ್ರೇಕ್ ಕೊಡಲ್ಲ. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನನ್ನ ಮಗನಿಗೆ ಒಂದು ವಾರದಿಂದ ಹುಷಾರಿರಲಿಲ್ಲ. ನಂದಿನಿ ಕ್ಲಿನಿಕ್ ಕರ್ಕೊಂಡೋಗಿದ್ವಿ. ನಂದಿನಿ ಕ್ಲಿನಿಕಲ್ಲಿ ಎಕ್ಸ್ರೇ, ಬ್ಲಡ್ ಟೆಸ್ಟು, ಆಮೇಲೆ ಯೂರಿನ್ ಟೆಸ್ಟ್ ಎಲ್ಲ ಬರೆದಿದ್ರು. ಅದರ ರಿಪೋರ್ಟ್ ಬಂದು ಕಫಗಡ್ಡಿ ಅಂತ ಬಂದಿತ್ತು. ಡಾಕ್ಟ್ರು ವ್ಯಾಕ್ಸಿನೇಷನ್ ಮತ್ತು ನೆಪ್ರೊಲೇಷನ್ ಮಾಡಿಸ್ತಾಯಿದ್ರು ಒಂದು ವಾರದಿಂದ. ಅದರಿಂದ ಇಷ್ಟು ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ವೀಡಿಯೋಗಳು ಮಾಡ್ತಾಯಿರ್ತೀನಿ. ಇವತ್ತು ಹಾಸ್ಪಿಟ್ಲಿಗೆ ಕರ್ಕೋಬೇಕು. ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಇವತ್ತು ಕರ್ಕೊಂಡೋಗಿ ಫೈನಲಿ ಒಂದು ತಾಯ್ತ ಹಾಕ್ಸೋಣ ಅಂತ ಕಾಟನ್ಪೇಟೆ ರೋಡಲ್ಲಿ ಎಣ್ಣೆ ಅಂಗಡಿಗೆ ಹೋಗಿ ತಾಯ್ತ ಹಾಕ್ಸ್ಬೇಕು. ತಾಯ್ತ ಹಾಕ್ಸ್ಕೊಂಡು ರಿಟರ್ನ್ ಬರೋ ಪ್ಲ್ಯಾನ್ ಇದೆ. ಈಗ ಹೊರಡೋ ಟೈಮ್ ಆಗಿದೆ. ಟಿಫನ್ ಏನು ಮಾಡಿದ್ದಾರೆ ನೋಡ್ಬಿಟ್ಟು ಟಿಫನ್ ಮಾಡಿಕೊಂಡು ಹೋಗೋಣ ಬನ್ನಿ. ಗೈಸ್ ಹೊಡ್ತಾಯಿದ್ದೀವಿ, ಹಾಸ್ಪಿಟ್ಲಿಗೆ ಹೊಡ್ತಾಯಿದ್ದೀವಿ. ನೋಡಿ, ನಮ್ಮ ಮಗ ರೆಡಿಯಾಗಿದ್ದಾನೆ ಫುಲ್ ಕಂಪ್ಲೀಟಾಗಿ. ಎಕ್ಸಿಲೇ ಸೂಪರ್, ರೆಡಿ ಹೋಗೋಣ. ಹಾಂ, ಗುಡ್. ಮಗ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಇಡೀ ಗೇಟ್ ತೆಗಿ. ಗುಡ್. ನಾಯಿ ಬೇಕಾ ಎಕ್ಸಿತ್? ಡಾಗಿ ಬೇಕಾ? ಡಾಗಿ ಕರ್ಕೊ ಗಾಡಿ. ಇಲ್ಲಿ ಡಾಗಿ ನೋಡಿ ಚೆನ್ನಾಗೈತೆ. ಡಾಗಿ ಕರ್ಕೊ. ನಿನಗೆ ದಪ್ಪ ಆಯ್ತು ನೋಡೋದು. ಇಸ್ಕೋ. ಹತ್ರ ಕೂತ್ಕೊಬಿಟ್ಟ, ಹಿಂದೆ ಕೂತ್ಕೊಬಿಟ್ಟ, ಹತ್ಕೊಂಡು ಭಯ ಪಟ್ಕೊಂಡು ಎದ್ರಕ ಹಿಂದೆ ಕೂತ್ಕೊಬಿಟ್ಟ. ಎಕ್ಸಿ ಬಾರ ಮುಂದಕ್ಕೆ ಬಾ, ಮುಂದೆ ಬಾ. ಹೋಯ್ತು ಬಾ, ನಾಯಿ ಹೋಯ್ತು ಬಾ. ನೋಡಿ, ನಾಯಿ ಹೋದ್ಮೇಲೆ ಮುಂದೆ ಬಂದು ಕೂತ್ಕೊಂಡ. ಜರ್ಗೋ ಆ ಕಡೆ, ಅಮ್ಮ ಬರಲಿ. ಗುಡ್. ಹೊಡೋಣ ಬೇಡವಾ? ಹೊಡೋಣ ಬೇಡವಾ? ಹೊಡೋಣ ಹಿಂಗಂತ. ರೆಡಿ, ಹೋಗೋಣ. ಲೆಟ್ಸ್ ಗೋ. ಬಾಯ್ ಬಾಯ್. 300 ಹಾಕು. ಗಾಯ್ಸ್, ಫೈನಲಿ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ನಂದಿನಿ ಕ್ಲಿನಿಕ್ಕು. ನೋಡಿ, ನನ್ನ ಮಗನ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಬಾಯ್ ಎಕ್ಸೆ ಬರ್ತಾವನೆ, ಪರವಾಗಿಲ್ಲ, ಸೂಪರ್ ಮಗನೆ. ಹಾಸ್ಪಿಟ್ಲಿಗೆ ಹೋಗೋಣ. ಅಲ್ಲಿ ಮಮ್ಮಿ ಹಾಸ್ಪಿಟಲೇ ಇಲ್ಲಿ ಇಲ್ಲಿ ಇಲ್ಲಿ. ಆಗೋಯ್ತು ಆಗೋಯ್ತು ಆಗೋಯ್ತು. ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಹೇಳ್ತಾ ಇದ್ದಾನೆ. ಅಳಬೇಕು ಆ್ಯಕ್ಚುಲಿ. ಇದಕ್ಕೆ ಹತ್ರನೇ ಕಫ ಎಲ್ಲ ಹೋಗೋದು. ಆಯ್ತು ಆಯ್ತು ಮನೆ, ಆಯ್ತು ಆಯಿತು ಆಯಿತು ಬಿಟ್ಟು, ಆಯ್ತು ಆಯಿತು. ಜಸ್ಟ್ ಈಗ ಕ್ಲಿನಿಕ್ ಈಚೆ ಬಂದಿದ್ದೀವಿ. ವ್ಯಾಕ್ಸಿನೇಷನ್ ಸ್ಟಾಪ್ ಮಾಡಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ. ಈಗ ತಾಯ್ತ ಹಾಕ್ಸಕ್ಕೆ ಹೋಗ್ಬೇಕು. ಇಲ್ಲಿಂದ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಜರ್ನಿ ಇದೆ. ಒಂದು 7 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. ಮಹಾಲಕ್ಷ್ಮಿ ರೋಡಲ್ಲಿ ಇದ್ದೀವಿ ಕರೆಕ್ಟಾಗಿ. ಈಗ ಕಾಟನ್ಪೇಟೆ ರೋಡ್ಗೆ ಹೋಗಬೇಕು. ಕಾಟನ್ಪೇಟೆ ರೋಡಲ್ಲಿ ಎಣ್ಣೆ ಅಂಗಡಿಯಲ್ಲಿ ತಾಯ್ತ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾರೆ.
ನೋಡೋಣ ಬನ್ನಿ, ಅಲ್ಲೂ ತುಂಬ ಜನ ಇರ್ತಾರೆ. ಕ್ಯೂವಲ್ಲಿ ಕಾಯಬೇಕು. ನೋಡೋಣ ಎಷ್ಟು ಜನ ಇರ್ತಾರೆ ಅಂತ ನೋಡ್ಬಿಟ್ಟು ಕಾಯ್ತಾ ಹಾಸ್ಕೊಂಡು ಪಾಸ್ ಆಗೋಣ. Sorry, it's DJ. ಬ್ರೇಕ್ ಹೊಡೆದ ಅನ್ಸುತ್ತೆ. ಏನಾಯ್ತು, ಸಡನ್ ಬ್ರೇಕ್ ಹೊಡೆದ್ರ? ಮೆಜೆಸ್ಟಿಕ್ ಫುಲ್ಲು ಟ್ರಾಫಿಕ್ ಆಗಿದೆ. ಡೆಲ್ಲಿ ಟ್ರಾಫಿಕ್ ಇದೆ ಅಂತ ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಟ್ರಾಫಿಕ್ ಇದೆ. ಫ್ಲೈಓವರ್ ಕೆಳಗೆಲ್ಲ ಟ್ರಾಫಿಕ್ ಆಗ್ಬಿಟ್ಟಿದೆ. ಸಿಗ್ನಲ್ ಗಂಟೆ ಆಲ್ಮೋಸ್ಟ್ ಟ್ರಾಫಿಕ್ ಇರುತ್ತೆ. ನನ್ನ ಮಗ ದೇವಸ್ಥಾನಕ್ಕೆ ಹೋಯ್ತಾ ನಿದ್ದೆನೇ ಮಾಡಿಬಿಟ್ಟಿದೆ ನೋಡಿ. ಇನ್ನೇನು 100 ಮೀಟ್ರ್ ಇದೆ ದೇವಸ್ಥಾನ ಅಷ್ಟೇ. ಆಲ್ರೆಡಿ ನಿದ್ದೆಗೆ ಹೋಗ್ಬಿಟ್ಟಿದೆ ನನ್ನ ಮಗ, ಪಾಚ್ಕೊಂಡ್ಬಿಟ್ಟಿದ್ದಾನೆ. ಬಡ ಜನ ಇದ್ದಾರೆ ಗೈಸ್. ಎಣ್ಣೆ ಅಂಗಡಿ ನೋಡ್ತಾ ಇರ್ಬೋದು. ತುಂಬ ಜನ ಇದ್ದಾರೆ. ಗೈಸ್ ಫೈನಲಿ ತಾಯ್ತಾ ಖರ್ಚಾಗಿದೆ. ಮನೆ ಕಡೆ ಹೊಡ್ತಾ ಇದ್ದೀವಿ. ಅಲ್ಲಿ ಇಡಿ ಹೋಗೋಣ ಗೈಸ್. ಫೈನಲಿ ಮನೆಗೆ ಬಂದಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗಿ ತಾಯ್ತಾ ಹಾಸ್ಕೊಂಡು ಮಗುಗೆ ಫೈನಲಿ ಮನೆಗೆ ಬಂದಿದ್ದೀವಿ. ಎಕ್ಸಿತ್ ಇಲ್ಲಿ ಬಾ ಅಣ್ಣ, ಮನೆಗೆ ಬಾ. ಫೈನಲಿ ಮನೆಗೆ ಬಂದಿದ್ದೀವಿ ಗೈಸ್. ಹಾಸ್ಪಿಟ್ಲೆಲ್ಲ ಮುಗಿಸ್ಕೊಂಡು ಬಾ ಅಣ್ಣ, ನಡಿ ಅಣ್ಣ, ಬಾ ಇಲ್ಲಿ ಬಾ ಬಾ ಬಾ, ಗೇಟ್ ಹಾಕ್ತೀನಿ ಬಾ. ಅಲ್ಲಿ ಸೂ ನನ್ನ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ಇನ್ನೂ ರೌಂಡ್ ಹಾಕ್ಸ್ಬೇಕು. ಎಲ್ಲೋಗೋಣ ಹಾಕ್ಸಿ? ಅಲ್ಲಿ ಜ್ಯೂಸ್ ಅಲ್ಲಿ ಜ್ಯೂಸ್ ನೋಡಿ ಸಾಕು ನೀವು ಓಡ್ತಾವನೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ತುಂಬ ಚಿಕ್ಕದಾಗಿದೆ. ನೆಕ್ಸ್ಟು ಲೆಂತ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಬಾಯ್ ಸಿ ಯು.